ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಬುಧವಾರ. ಈ ಬುಧವಾರದ ವಿಶೇಷತೆ ಏನು? ಇವತ್ತು 12 ರಾಶಿಗಳ ಫಲಾಫಲಗಳು ಹೇಗಿದೆ? ನೀವು ಕಳಿಸಿರುವಂಥ ಸಂದೇಶಗಳಿಗೆ ಪರಿಹಾರವೇನು? ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಈ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಶ್ರೀಕಂಠ ಶಾಸ್ತ್ರಿ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಇವತ್ತು ಬುಧವಾರ, ಈ ದಿನದ ವಿಶೇಷತೆಯನ್ನು ತಿಳಿಸ್ಕೊಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚೇಜತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವಸ್ಥಿತಿ ವಿಭುಶ್ಚಾನೇಕಥಾ ಯಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಕ್ರೋಧಿನಾಂ ಸಂವತ್ಸರ, ಉತ್ತರಾಯಣ, ಶಶಿ ಋತು, ಫಾಲ್ಗುಣ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಬುಧವಾರವಾಗಿರ್ತಕ್ಕಂಥದ್ದು. ತ್ರಯೋದಶಿ ತಿಥಿ, ಮಖಾ ನಕ್ಷತ್ರ. ಈ ದಿವಸ ತುಂಬ ಚೆನ್ನಾಗಿದೆ. ಈ ದಿವಸ ಬುಧವಾರವಾಗಿದೆ, ತ್ರಯೋದಶಿ ತಿಥಿ ಇರತಕ್ಕಂಥದ್ದು, ಮಖಾ ನಕ್ಷತ್ರ. ಎಲ್ಲವೂ ತುಂಬ ಚೆನ್ನಾಗಿದೆ. ಒಳ್ಳೆಯ ಪ್ರಶಸ್ತ ಕಾಲ ಯಾವುದಾದ್ರೂ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ತ್ರಯೋದಶಿ ಕೂಡ ತುಂಬ ಉತ್ತಮವಾದದ್ದು. ಅದು ಶುಕ್ಲ ಪಕ್ಷದ ತ್ರಯೋದಶಿ. ಹೀಗಾಗಿ ಪಕ್ಷದ ಬಲ ತುಂಬ ಚೆನ್ನಾಗಿರೋದರಿಂದಾಗಿ ನೋಡಿ, ಚಂದ್ರಬಲ ಅನ್ನೋದು ಎಷ್ಟು ಮುಖ್ಯ. ಚಂದ್ರಬಲ, ತಾರಾಬಲ. ತಾರಾಬಲ ಅಂದರೆ ನಕ್ಷತ್ರದ ಆಧಾರದ ಮೇಲೆ ನೋಡ್ತಕ್ಕಂಥ ಬಲ. ಇವೆರಡು ತುಂಬ ಮುಖ್ಯ. ರವಿಬಲ, ಗುರುಬಲ ಇವುಗಳನ್ನೆಲ್ಲ ಯಾವುದೋ ಒಂದು ಸಂದರ್ಭದಲ್ಲಿ ನೋಡ್ತೀವಿ. ಆದರೆ ತಾರಾಬಲ, ಚಂದ್ರಬಲ ಇದನ್ನು ಪ್ರತಿ ದಿವಸ ನಾವು ಗಮನಿಸಬೇಕು. ಚಂದ್ರನಿಂದಾಗಿಯೇ ನಮಗೆ ತುಂಬ ಮನೋಬಲ, ಈ ಮಾನಸಿಕವಾದದ್ದೆಲ್ಲ ಮೆಂಟಲ್ ಪವರ್ ಅಂತೀವಲ್ಲ, ಅದು ನಮಗೆ ಹೆಚ್ಚಾಗಬೇಕು ಅಂದರೆ ಚಂದ್ರನ ಅನುಗ್ರಹ ತುಂಬ ಚೆನ್ನಾಗಿರಬೇಕು. ನವಗ್ರಹಗಳಲ್ಲಿ ಸೂರ್ಯ ಚಂದ್ರರಿಗೆ ಬಹಳ ವಿಶೇಷವಾದ ಶಕ್ತಿ ಇದೆ. ನೀವು ವಿಜ್ಞಾನವನ್ನು ಒಂದು ಸಲ ಬಗೆದು ನೋಡಿ. ಸಾಧ್ಯವಾದರೆ ಒಂದು ಸಲ ಖಗೋಳ ದರ್ಶನ ಅಂತ ಒಂದು ಪುಸ್ತಕ ಇದೆ. ನಮ್ಮ ತಾರಾಲಯದವರು, ನಮ್ಮ ಶೈಲಜಾ ಅವರಿದ್ದಾರಲ್ಲ, ಅವರು ಮತ್ತು ಅವರ ತಂಡ, ಗುರುಪ್ರಸಾದ್ ಅವರಾಗಿರಬಹುದು ಮತ್ತು ಅನಂತರಾಮು ಅವರಾಗಿರಬಹುದು, ಅವ್ರ ದೊಡ್ಡ ಟೀಮೇ ಇದೆ. ಅವರೆಲ್ಲರೂ ಸೇರಿ ಮಾಡಿರ್ತಕ್ಕಂಥದ್ದು ಖಗೋಳ ದರ್ಶನ ಅಂತ. ತುಂಬ ಚೆನ್ನಾಗಿ ಅಲ್ಲಿ ಒಂದೊಂದು ಗ್ರಹದ ವಿಸ್ತರಣೆಯನ್ನು ಬಹಳ ಅತ್ಯಪೂರ್ವವಾಗಿ ಬರೆದು ಕೊಟ್ಟಿದ್ದಾರೆ. ಅಂದರೆ ನಾವು ಅರ್ಥ ಮಾಡ್ಕೊಳ್ಬಹುದು ಸೂರ್ಯನ ಪವರ್ ಏನು, ಚಂದ್ರನ ಪವರ್ ಏನು, ಇದೆಲ್ಲ ನಮಗೆ ಗೊತ್ತಾಗಬೇಕು. ಈಗ ನಾನು ಇದು ಭಾವನಾತ್ಮಕ ವಿಚಾರ. ನಾನು ಹೇಳ್ತಾ ಇರ್ತೇನೆ, ಚಂದ್ರಬಲ ತುಂಬ ಚೆನ್ನಾಗಿದೆ, ತಾರಾಬಲ ತುಂಬ ಚೆನ್ನಾಗಿದೆ. ನಾವು ಚಂದ್ರನ ಹಾಗೆ ನೋಡ್ತೀವಿ, ಭಾವನಾತ್ಮಕವಾಗಿ ನೋಡ್ತೀವಿ. ಆದರೆ ವಿಜ್ಞಾನವೂ ಸೆಳೆದಾಗ, ಅಂದರೆ ಬೆಸೆದಾಗ, ಅವುಗಳ ಗ್ರಾವಿಟಿ ಪವರ್ ಹೇಗೆ ನಮ್ಮನ್ನು ಸೆಳೆಯುತ್ತೆ, ಈ ಅಂಶಗಳು ಗೊತ್ತಾಗ್ತಾ ಹೋಗುತ್ತೆ. ಸೂರ್ಯ ಚಂದ್ರರಿಗೆ ಎಷ್ಟರ ಮಟ್ಟಿಗಿನ ಕೆಪಾಸಿಟಿ ಇದೆ ಅಂತಂದರೆ ನಮ್ಮನ್ನು ಬಹಳ ಸುಲಭವಾಗಿ ಹೀಗೆ ಎಳೆದು ಬಿಡ್ತಾರೆ ಅವರು. ಸೂರ್ಯನ ಬಲದ ಮೇಲೆ, ಅಂದರೆ ಸೂರ್ಯನ ಪವರ್ ಮೇಲೆ ಚಂದ್ರನ ಪವರ್ ಇದೆ. ಚಂದ್ರನಿಂದನೂ ಕೂಡ ಸೆಳ್ಕೊಂಡು ಸೂರ್ಯ ನಮಗೆ ವಿಶೇಷವಾದ ಪವರ್ ಕೊಡ್ತಾನೆ. ಇನ್ನು ಬುಧ, ಶುಕ್ರ ಇವರೆಲ್ಲ ಸೂರ್ಯನ ಸಮೀಪದಲ್ಲೇ ಇದ್ದಾರೆ. ಶುಕ್ರನ ಫಲ ಬರಬೇಕಿದ್ರೂ ಅದು ಹಾಗೆ ಗ್ರಾವಿಟಿ ಅಲ್ಲಿ ಹೋಗಿ ಇಲ್ಲಿ ಬರುತ್ತೆ, ಆ ಥರ ಬರುತ್ತೆ ಒಂಥರ. ಇದೆಲ್ಲ ತುಂಬ ಚೆನ್ನಾಗಿದೆ ಅಲ್ಲಿ. ಹೀಗಾಗಿ ಇದರಲ್ಲಿ ಅತ್ಯಂತ ಪ್ರಧಾನವಾದ ಈ ಗ್ರಹಗಳಲ್ಲಿ ಸೂರ್ಯ ಚಂದ್ರರು. ಹಾಗಾಗಿ ಅವರಿಗೆ ನೋಡಿ, ನಮ್ಮ ಶಾಸ್ತ್ರದ ದೃಷ್ಟಿಕೋನ ಪಾಪ ಋಷಿಗಳು ಕಂಡುಕೊಂಡು ಬಿಟ್ಟಿದ್ದಾರೆ. ಸೂರ್ಯನೇ ಪ್ರಧಾನ, ಅದಕ್ಕೆ ರಾಜಗ್ರಹ ಅಂತ ಅದಕ್ಕೆ ಹೆಸರು. ರಾಜಾನೌ ರವಿಶೀತಗೌ ಅಂತ ಶಾಸ್ತ್ರವರಾಹ ಮೇಲೆ ಹೇಳ್ತಾರೆ. ರವಿಚಂದ್ರರೇ ರಾಜರಪ್ಪ ನಮ್ಮ ನವಗ್ರಹಗಳಲ್ಲಿ ಅಂತ. ಹೀಗಾಗಿ ಚಂದ್ರ ಅನ್ನೋದು, ಸೂರ್ಯ ಚಂದ್ರ ಇಬ್ಬರು ಕೂಡ ತುಂಬ ಪ್ರಧಾನ. ಈಗ ಪಕ್ಷದ ಬಲ ಚೆನ್ನಾಗಿದ್ದಾಗ, ಪೌರ್ಣಮಿ ಸಮೀಪದಲ್ಲಿದ್ದಾಗ ಚಂದ್ರನಿಗೆ ಬಹಳ ವಿಶೇಷವಾದ ಪವರ್ ಇರುತ್ತೆ, ಬಲ ಇರುತ್ತೆ. ಆ ಬಲದಿಂದಾಗಿ ನಮ್ಮ ಮನಸ್ಸುಗಳಲ್ಲೆಲ್ಲ ಕಂಟ್ರೋಲ್ ಮಾಡ್ತಾ ಇರ್ತಾನೆ ಆತ. ಇಂಥ ಬಲವಿದ್ದಾಗ ಒಳ್ಳೆಯ ಶುಭ ಕಾರ್ಯಗಳನ್ನು, ಯಾಕೆ ಚಂದ್ರನ ಬಲ ಇದ್ದಾಗ ಮಾಡಿ ಶುಭ ಕಾರ್ಯಗಳನ್ನು ಶುಕ್ಲ ಪಕ್ಷದಲ್ಲಿ ಮಾಡಿ, ಕೃಷ್ಣ ಪಕ್ಷದ ಪಂಚಮಿ ಒಳಗೆ ಮುಗಿಸಿ ಆದಷ್ಟು ಅಂತ ಯಾಕೆ ಹೇಳ್ತಾರೆ ಅಂತಂದರೆ, ಅದು ಮನಸ್ಸಿಗೆ ಸಂಬಂಧಿಸಿರ್ತಕ್ಕಂಥ, ನಾವೆಲ್ಲ ಭಾವನಾ ಜೀವಿಗಳು. ಇವೆಲ್ಲ ಸಂತೋಷ, ಸಂಭ್ರಮ, ಏರ್ಪಡಿ ಯಾವುದೋ ಒಂದು ಫಂಕ್ಷನ್ ಅಂತಂದರೆ ಅಲ್ಲೆಲ್ಲ ಭಾವನೆಗಳ ಉತ್ಸವ ಆಗ್ತಾ ಇರುತ್ತೆ. ಹೀಗಾಗಿ ಆ ಉತ್ಸವದಲ್ಲಿ ಕೊರತೆ ಆಗದೇ ಇರಲಿ, ಆ ಉತ್ಸವದಲ್ಲಿ ಖಿನ್ನತೆ ಬರದೇ ಇರಲಿ, ಆ ಉತ್ಸವಗಳು ಮಂಕಾಗದೇ ಇರಲಿ ಅನ್ನೋ ಕಾರಣಕ್ಕೆ ಚಂದ್ರಬಲ ಬಹಳ ಮುಖ್ಯ. ಆ ಚಂದ್ರ ಅನುಸರಿಸುವ ದಾರಿ ನಕ್ಷತ್ರಗಳಲ್ಲಿ. ಹೀಗಾಗಿ ತಾರಾಬಲ ಕೂಡ ಬಹಳ ಮುಖ್ಯ. ಅದರ ಮೇಲೆ
ಎಲ್ಲೋ ಇರೋ ನಕ್ಷತ್ರ, ಎಲ್ಲೋ ಇರೋ ಚಂದ್ರ ನಾವು ಎಷ್ಟು ಕನೆಕ್ಟ್ ಮಾಡ್ಕೊಂಡಿದ್ದೀವಿ. ನಮ್ಮ ಬಂಧುಗಳಿಗಿಂತ ನಮ್ಮ ಹೆತ್ತ ತಂದೆ ತಾಯಿಗಳ ಹಾಗೆ ಆ ಚಂದ್ರ ನನ್ನ ರಾಶಿ, ನನ್ನ ನಕ್ಷತ್ರ ಅಂತ. ನೀವು ಯಾವ ನಕ್ಷತ್ರ ನಿಮ್ಮದು ಅಂತಂದರೆ ಆ ಮಟ್ಟಿಗಿನ ಪ್ರೀತಿ ಇದೆ ನಮಗೆ. ಇದು ಬಹಳ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು. ಜ್ಯೋತಿಷ್ಯ ಶಾಸ್ತ್ರ ಭಾವನಾತ್ಮಕವಾದ ಬೆಸುಗೆ ಆಗಿಬಿಟ್ಟಿದೆ. ಈ ಕಾರಣದಿಂದಾಗಿ ಪಕ್ಷದ ಬಲ ತುಂಬ ಚೆನ್ನಾಗಿದೆ. ಯಾವುದಾದ್ರು ಶುಭ ಕಾರ್ಯಗಳನ್ನು ಮಾಡಿದ್ರೆ ಖಂಡಿತ ಮಾಡಬಹುದು. ಈ ದಿವಸ ಮಖ ನಕ್ಷತ್ರವೂ ಶುಭ ನಕ್ಷತ್ರವೇ, ಪಿತೃ ನಕ್ಷತ್ರವೇ ಆದರೂ ಅದನ್ನು ಶುಭ ಕಾರ್ಯಗಳಿಗೆ ಉಪಯೋಗಿಸ್ತಾರೆ. ಅಂಥ ಒಳ್ಳೆಯ ನಕ್ಷತ್ರ. ಅವರ ಅನುಗ್ರಹ ಇರಬೇಕಲ್ಲ, ನಾಂದಿ ಮಾಡಲ್ವ ನಾವು, ಅವರ ಅನುಗ್ರಹದಿಂದಲೇ ಮುಂದುವರಿಯುತ್ತೆ ಕಾರ್ಯಕ್ರಮ. ಹೀಗಾಗಿ ಈ ದಿವಸ ತುಂಬ ಚೆನ್ನಾಗಿದೆ. ಬುಧ ಈ ವಾರದ ಅಧಿಪತಿ ಸ್ವಲ್ಪ ಬಲಹೀನ. ಹೀಗಾಗಿ ವಿಷ್ಣು ಸನ್ನಿಧಾನಕ್ಕೆ ಸ್ವಲ್ಪ ಹೆಸರು ಕಾಳು ದಾನ ಮಾಡ್ಕೊಂಬನ್ನಿ. ದಾನ ಮಾಡಿ ವಿಷ್ಣುವಿನ ಪ್ರಾರ್ಥನೆ, ಮನಸಾರೆ ಪ್ರಾರ್ಥನೆಯನ್ನು ಸಲ್ಲಿಸಿ ವಿಷ್ಣುವಿನ ಅನುಗ್ರಹ ಉಂಟಾಗುತ್ತೆ. ಖಂಡಿತವಾಗ್ಲೂ ಶಾಸ್ತ್ರಿಗಳೇ, ಚಂದ್ರನ ಬಲ ಎಂಥದ್ದು, ಆ ಚಂದ್ರನ ಬಲದ ನಂಟು ನಮ್ಮ ಒಳಗೆ ಯಾವ ರೀತಿಯಾಗಿ ಬೆಸೆದುಕೊಂಡಿದೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಹಾಗಾದರೆ ವೀಕ್ಷಕರು ಸಾಕಷ್ಟು ಸಂದೇಶ ಕಳಿಸಿದ್ದಾರೆ, ಅದನ್ನು ನೋಡ್ತಾ ಹೋಗೋಣ ಶಾಸ್ತ್ರಿಗಳೇ. ಮೊದಲನೇ ಸಂದೇಶವನ್ನು ಬೆಂಗಳೂರಿನಿಂದ ಉಮೇಶ್ ಅವರು ಕಳಿಸಿದ್ದಾರೆ. ಉಮೇಶ್ ಅವರ ಜನ್ಮ ದಿನಾಂಕ 6/6/1984. ಹುಟ್ಟಿದ ಸಮಯ ಮಧ್ಯಾಹ್ನ 3:30. ಆರೋಗ್ಯ ಹಾಗೆ ಕೆಲಸದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಉಮೇಶ್ ಅವರ ಪ್ರಶ್ನೆ ಆರೋಗ್ಯ ಮತ್ತು ಕೆಲಸದ ಬಗ್ಗೆ ಕೇಳಿದ್ದಾರೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ತುಲಾ ಲಗ್ನವಾಗಿದೆ. ಲಗ್ನದಲ್ಲಿ ಕುಜ ಶನಿ ಇಬ್ಬರು ಇದ್ದಾರೆ. ಧನಾಧಿಪತಿ ಕುಜ ಲಗ್ನವನ್ನು ಸೇರಿದ್ರೆ ತುಂಬ ಒಳ್ಳೆಯದು, ಹಣ ಬರುತ್ತೆ. ಲಗ್ನ ತುಲಾ ಲಗ್ನ ಆಗಿದೆ. ಶನೈಶ್ಚರನಿಗೆ ಉಚ್ಚ ಸ್ಥಾನ, ಹೀಗಾಗಿ ಚೆನ್ನಾಗಿದೆ. ಅವರಿಬ್ಬರು ಶತ್ರುಗಳು ಒಂದು ಕಡೆ ಸೇರಿದ್ದಾರೆ, ಆದರೆ ಶುಭವನ್ನೇ ಕೊಡಬೇಕು ಅವರು. ಆ ರೀತಿಯಲ್ಲಿದೆ. ಈಗ ಪ್ರಸ್ತುತ ಕಾಲವನ್ನು ನೋಡಿದ್ರೆ ತಮಗೆ ರಾಹು ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು. ಈಗ ಶನೈಶ್ಚರನ ಕಾಲ ನಡೀತಾ ಇದೆ, ಚೆನ್ನಾಗಿದೆ. ಆರೋಗ್ಯಕ್ಕೂ ಏನೂ ತೊಂದರೆ ಆಗೋದಿಲ್ಲ. ಆತನೇ ಸುಖಾಧಿಪತಿ, ಅವನು ತುಂಬ ಚೆನ್ನಾಗಿ ಲಗ್ನದಲ್ಲಿ ಶನೈಶ್ಚರ ಹೀಗೆ ಬಲಿಷ್ಠನಾಗಿದ್ದರೆ ತುಂಬ ಒಳ್ಳೆಯದೇ. ಬಲ, ಇದೊಂದು ಶಶಯೋಗ. ಹೀಗಾಗಿ ಆ ಶಶಯೋಗ ಈಗ ರನ್ ಆಗ್ತಾ ಇದೆ. ನಿಮಗೆ ಯಾವ ಟೈಮ್ ನಡೀತಾ ಇದೆ? ಶನೈಶ್ಚರನ ಟೈಮ್ ನಡೀತಾ ಇದೆ. ಹೀಗಾಗಿ ತುಂಬ ಚೆನ್ನಾಗಿದೆ, ಗಾಬರಿ ಬೇಡ. ಆರೋಗ್ಯವೂ ಏನು ಅಂಥ ಕ್ಷೀಣತೆ ಆಗಲ್ಲ. ಉದ್ಯೋಗವೂ ಕೂಡ ನೀವು ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ವಿಶೇಷವಾದ ಬಲ ಬರುತ್ತೆ. ಉದ್ಯೋಗದ ಅಧಿಪತಿ ಕೂಡ ಲಾಭದಲ್ಲಿದ್ದಾನೆ ನಿಮ್ಮ ಜಾತಕದಲ್ಲಿ. ಪಕ್ಷದ ಬಲವೂ ಚೆನ್ನಾಗಿದೆ. ಟೈಮ್ ತುಂಬ ಚೆನ್ನಾಗಿದೆ ಇವರೇ. ಹೀಗಾಗಿ ಟೈಮ್ ಚೆನ್ನಾಗಿದ್ದಾಗ ಸಣ್ಣ ಪುಟ್ಟ ಏರುಪೇರು ಇದ್ದೇ ಇರುತ್ತೆ. ಒಂದು ದಿವಸದಲ್ಲಿ ಅತಿಯಾದ ಬಿಸಿಲನ್ನು ಕಾಣ್ತೀವಿ, ಇಳಿ ಸಂಜೆಯಲ್ಲಿ ತಂಪನ್ನು ಕಾಣ್ತೀವಿ, ಎರಡೂ ಇರುತ್ತಲ್ವ. ಆ ರೀತಿಯಲ್ಲಿ ಒಳ್ಳೆಯ ಕಾಲ ಅಂದಾಗ ಹೆಚ್ಚಿನ ಪಾಲು ನಮಗೆ ಬೆಳಕು ಕಾಣ್ತಾ ಇದೆಯಲ್ಲ. ಬಿಸಿಲಿನ ಧಗೆ ಇರಲಿ, ಆದರೆ ಹೆಚ್ಚಿನ ಬೆಳಕಿದೆ. ಈ ಕಾರಣಕ್ಕಾಗಿ ಸ್ಪಷ್ಟ ಹೆಜ್ಜೆಗಳನ್ನು ಇಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಅದು ಅದರ ವರ, ಅದರ ಬಲ, ಅದರ ಫಲ. ಹೀಗಾಗಿ ಚೆನ್ನಾಗಿದೆ. ಟೈಮ್ ಚೆನ್ನಾಗಿದ್ದಾಗ ಕೆಲಸಗಳು ತುಂಬ ಚೆನ್ನಾಗಿ ನಡೆಯುತ್ತೆ. ಹೀಗಾಗಿ ನಿಮ್ಮ ಕೆಲಸ ಪ್ರಯತ್ನ ಮುಂದುವರಿಸಿ. ಚೆನ್ನಾಗಿದೆ, ಅನುಕೂಲಕರವಾಗಿದೆ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಬೆಂಗಳೂರಿನಿಂದ ರೋಹಿತ್ ಕುಮಾರ್ ಅವರು ಕಳಿಸಿದ್ದಾರೆ. ರೋಹಿತ್ ಕುಮಾರ್ ಅವರ ಜನ್ಮ ದಿನಾಂಕ 31/5/2004. ಹುಟ್ಟಿದ ಸಮಯ ರಾತ್ರಿ 9:57. ಶಿಕ್ಷಣ ಹಾಗೂ ಮುಂದಿನ ಜೀವನದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ರೋಹಿತ್ ಕುಮಾರ್ ಅವರ ಪ್ರಶ್ನೆ ಶಿಕ್ಷಣ ಹಾಗೂ ಮುಂದೇನು ಅಂತ ಕೇಳಿದ್ದಾರೆ. ಜಾತಕ ನೋಡೋಣ. ನೋಡಿ, ತಮ್ಮದು ಮಕರ ಲಗ್ನ. ಲಗ್ನದಿಂದ ಪಂಚಮ ಸ್ಥಾನದಲ್ಲಿ ಪಂಚಮಾಧಿಪತಿಯೇ ಇದ್ದಾನೆ ಮತ್ತು ಆತ ಮೌಢ್ಯನಾಗೇನೂ ಇಲ್ಲ. ರವಿ ಜೊತೆಗಿದ್ದಾನೆ, ತುಂಬ ಒಳ್ಳೆಯದಿದು. ಬುದ್ಧಿ ಸ್ಥಾನಾಧಿಪೇ ಸೌಮ್ಯೇ ಬುದ್ಧಿಸ್ಥಾನೇ ಶುಭಯುತೆ ತೀವ್ರ ಬುದ್ಧಿಂ ವಿನಿರ್ದಿಶೇತ್ ಅಂತ ಒಂದು ಮಾತಿದೆ. ಹೀಗಾಗಿ ಆ ಪಂಚಮ ಸ್ಥಾನವೂ ಶುಭವಾಗಿದೆ. ಶುಕ್ರನ ಮನೆ ಅದು. ಅಲ್ಲಿ ಶುಕ್ರನೂ ಇದ್ದಾನೆ, ಮೌಢ್ಯನಾಗಿಲ್ಲ, ತುಂಬ ಚೆನ್ನಾಗಿದೆ. ಹೀಗಾಗಿ ನೀವು ಡಿಸೈನಿಂಗ್, ಕರ್ಮಿಗಳು ಅಂತಾರಲ್ಲ, ಈ ಸ್ಟೇಜ್, ಯಾವುದನ್ನು ಸಿನಿಮಾ, ಯಾವುದನ್ನು ಸೀರಿಯಲ್, ಯಾವುದು ಇದು ಹೀಗೆ ಮಾಧ್ಯಮ, ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದೆಲ್ಲ ತುಂಬ ಚೆನ್ನಾಗಿದೆ. ಅಥವಾ ಕಾಸ್ಟ್ಯೂಮ್ ಡಿಸೈನರ್ ಆಗಲಿಕ್ಕೆ ಅವಕಾಶಗಳಿದ್ದಾವೆ. ಆ ರೀತಿಯಲ್ಲಿ ಅನುಕೂಲ ತುಂಬ ಚೆನ್ನಾಗಿದೆ. ಹೀಗಾಗಿ ಆ ಒಂದು ಫೀಲ್ಡ್ ಪ್ರಯತ್ನ ಪಟ್ಟರೆ ತುಂಬ ಯಶಸ್ಸು ಗಳಿಸಲಿಕ್ಕೆ ಅವಕಾಶ ಇದೆ, ಚೆನ್ನಾಗಿದೆ. ಹೀಗಾಗಿ ಯೋಚನೆ ಮಾಡಿ, ನಿರ್ಧಾರ ಮಾಡಿ. ಡಿಸೈನಿಂಗ್ ಫೀಲ್ಡ್ಸ್ ತುಂಬ ಚೆನ್ನಾಗಿರ್ತದೆ ತಮಗೆ. ಈ ಆಯ್ಕೆಯನ್ನು, ಅಂದರೆ ಈ ಆಯ್ಕೆಯಲ್ಲಿ ಅಧ್ಯಯನ ಹಾಗೂ ವೃತ್ತಿ ನೀವು ಅರಸಿ ಹೋದರೆ ಚೆನ್ನಾಗಾಗ್ತೀರ, ಒಳ್ಳೆಯ ಹೆಸರು ಮಾಡ್ತೀರಾ, ದುಡ್ಡು ಮಾಡ್ತೀರಾ, ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮೊದಲ 6 ರಾಶಿಗಳ ಇವತ್ತಿನ ಫಲಾಫಲವನ್ನು ತಿಳಿಸ್ಕೊಡೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ವೃಷಭ ರಾಶಿಯಲ್ಲಿ ಗುರುವಿನ ಜೊತೆ ಈ ದಿವಸ ಮಾಂದಿ ಉದಯಾಗಿದೆ. ಇನ್ನು ಮಿಥುನ ರಾಶಿಯಲ್ಲಿ ಕುಜ ಇರತಕ್ಕಂಥದ್ದು, ಮಖಾ ನಕ್ಷತ್ರ. ಹೀಗಾಗಿ
ಚಂದ್ರ ಸಿಂಹರಾಶಿಯಲ್ಲಿರ್ತಕ್ಕಂಥದ್ದು ನೋಡ್ತಾ ಇದ್ವಿ. ಇನ್ನು ಕನ್ಯಾ ರಾಶಿಯಲ್ಲಿ ಕೇತು ಇರತಕ್ಕಂಥದ್ದು, ರವಿ ಶನಿಯವರು ಕುಂಭರಾಶಿಯಲ್ಲಿದ್ದಾರೆ, ಬುಧ ಶುಕ್ರ ರಾಹು ಈ ಗ್ರಹಗಳು ಮೀನರಾಶಿಯಲ್ಲಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರು ಈ ದಿವಸ ನೋಡಿ, ಸಿಹಿ ಪದಾರ್ಥಗಳ ಸೇವನೆ ಅತಿಯಾದ್ದರಿಂದಾಗಿ ತೊಂದರೆ ಉಂಟಾಗುವ ಸಾಧ್ಯತೆ ಇದೆ. ಹಣಕಾಸಿನ ವ್ಯವಹಾರದಲ್ಲಿ ತೊಂದರೆಗಳುಂಟಾಗುವ ಸಾಧ್ಯತೆ ಇದೆ. ಅವನು ದ್ಯುಮಣಿ ರಮರ ಮಂತ್ರಿ ಭೂಸುತ ಸೋಮ ಸೌಮ್ಯ ಅಂತ ಕಾರಕಗಳನ್ನು ವಿವರಿಸುತ್ತೆ ಶಾಸ್ತ್ರ. ಆ ಸಂದರ್ಭದಲ್ಲಿ ಗುರುವಿಗೆ ಹೇಳಿದೆ ದ್ವಿತೀಯ ಸ್ಥಾನ, ಪಂಚಮ ಸ್ಥಾನ ಇವುಗಳೆಲ್ಲ ಅವನು ಕಾರಕ, ಭಾಗ್ಯಸ್ಥಾನ ಇಲ್ಲೆಲ್ಲ. ಹೀಗಾಗಿ ಅಲ್ಲೆಲ್ಲ ನೋಡಿ, ಅವನು ವ್ಯಯಾಧಿಪತಿ ದ್ವಿತೀಯದಲ್ಲಿದ್ದಾಗ ಮುಖ್ಯವಾಗಿ ಆಹಾರ, ಹಣ, ವಿದ್ಯೆಗೆ ವಿದ್ಯಾರ್ಥಿಗಳು ಈ ದಿವಸ ಚೆನ್ನಾಗಿ ಓದ್ತಾ ಇರೋನೇ ಒಂದು ಅಡ್ಡದಾರಿ ಹಿಡಿದ್ಬಿಡ್ತಾನೆ. ಅಂಥದ್ದೊಂದು ಸಾಧ್ಯತೆ ಇದೆ. ಯಾಕೆ ಹಿಂಗಾದೆ ಅಂತ ಎಲ್ಲರೂ ಬೈಯೋದು ಕೊನೆಗೆ. ಆ ಥರ ಲಕ್ಷಣ ಇದೆ. ಹೀಗಾಗಿ ಹುಷಾರು, ಎಚ್ಚರಿಕೆ ಬೇಕು, ಚೌಕಟ್ಟು ಬೇಕು. ಇನ್ನು ಉಳಿದ ಹಾಗೆ ಕೆಲಸದಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲದ ವಾತಾವರಣ ಇದೆ, ಚಂದ್ರನೂ ಚೆನ್ನಾಗಿದ್ದಾನೆ. ಹೀಗಾಗಿ ನಿಮಗೆ ಸ್ತ್ರೀಯರಿಗೆ ಪ್ರತಿಭಾಶಕ್ತಿ ಜಾಗೃತವಾಗುತ್ತೆ, ತುಂಬ ಚೆನ್ನಾಗಿ ಆಲೋಚನಾ ಶಕ್ತಿ ಚೆನ್ನಾಗಿರ್ತದೆ. ಹೈಯರ್ ಸ್ಟಡೀಸ್ ಮಾಡೋರು ತುಂಬ ಚೆನ್ನಾಗಿದೆ ಹೆಚ್ಚಿನ ಪಾಲು. ಪ್ರಾರ್ಥನೆಗೆ ದಿವಸ ನೋಡಿ, ಗುರು ಸನ್ನಿಧಾನಕ್ಕೆ ಸ್ವಲ್ಪ ಬೆಲ್ಲ ಸಮರ್ಪಣೆ ಮಾಡಿ. ಇನ್ನು ವೃಷಭ ರಾಶಿಯವರಿಗೆ ದಿವಸ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು, ಕಣ್ಣಿನ ಬಾಧೆ ಸೂಚಿಸ್ತಾ ಇದೆ, ಹುಷಾರು. ಅದರ ಹೊರತಾಗಿ ನಿಮಗೆ ಪ್ರಯಾಣದಲ್ಲಿ ತುಂಬ ಚೆನ್ನಾಗಿದೆ, ಬಂಧು ಮಿತ್ರರ ಸಹಕಾರ ತುಂಬ ಚೆನ್ನಾಗಿರುತ್ತೆ ಈ ದಿವಸ. ಕೃಷಿಕರಿಗೆ, ಅದರಲ್ಲೂ ಈ ಬೆಟ್ಟ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥ ಕೃಷಿಕರು, ಅಲ್ಲಿ ಆಶ್ರಯ ಕೃಷಿಯನ್ನು ಅವಲಂಬಿಸಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಮತ್ತು ನಗರ ಪ್ರದೇಶಗಳಲ್ಲಿ, ಅದರಲ್ಲೂ ಮುಖ್ಯ ಕೇಂದ್ರ ನಮ್ಮ ಬೆಂಗಳೂರಂಥ ನಗರ ಜಿಲ್ಲೆ ಇಂಥ ಕ್ಷೇತ್ರದಲ್ಲಿರ್ತಕ್ಕಂಥ, ಯಾಕಂದರೆ ಸಿಂಹ ರಾಜಕ್ಷೇತ್ರ, ಹೀಗಾಗಿ ಅಲ್ಲೆಲ್ಲ ಎಲ್ಲೆಲ್ಲಿ ಶಾಸಕರೆಲ್ಲ ನೆಲೆಸಿದ್ದಾರೋ ಅಲ್ಲೇ ಅಂಥ ಕ್ಷೇತ್ರಗಳು ಅಂತ ನಾವು ಭಾವಿಸಬಹುದು. ಅಲ್ಲೆಲ್ಲ ಚೆನ್ನಾಗಿದೆ. ಚಂದ್ರನ ಬಲದಿಂದಾಗಿ ಸೌಖ್ಯ, ಸಮೃದ್ಧಿ, ಸಮಾಧಾನ, ಯಾವುದೋ ಒಂದು ತೊಡಕಿದ್ದ ಅದರ ನಿವಾರಣೆ, ಈ ಥರದ್ದೆಲ್ಲ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಇನ್ನು ಈ ದಿವಸ ವೃತ್ತಿಯಲ್ಲಿ ಯಥಾ ಪ್ರಕಾರ ಅನುಕೂಲದ ವಾತಾವರಣ, ಲಕ್ಷಣ ಚೆನ್ನಾಗಿದೆ. ಆರೋಗ್ಯದ ದೃಷ್ಟಿಯಿಂದ ದುರ್ಗಾ ಕವಚ ಹೇಳ್ಕೊಳ್ಳಿ. ಇನ್ನು ಮಿಥುನ ರಾಶಿಯವರಿಗೆ ದಿವಸ ಸಹೋದರ ಸಹಕಾರ ತುಂಬ ಚೆನ್ನಾಗಿರ್ತದೆ. ಈ ದಿವಸ ಒಂದು ಒಳ್ಳೆಯ ಉಪದೇಶ ಸಿಗುತ್ತೆ ನಿಮಗೆ. ಒಬ್ಬ ಒಳ್ಳೆ ಸಲಹೆ ಕೊಟ್ಟರು, ಎಷ್ಟು ಸಹಾಯ ಆಯಿತು ಅಂತಂದರೆ, ಒಬ್ಬ ಒಳ್ಳೆಯ ವೈದ್ಯರನ್ನು ಪರಿಚಯಿಸಿದರು, ಎಷ್ಟು ಸಹಾಯ ಆಯಿತು ಅಂದರೆ, ಈ ಥರ ಯಾವುದೋ ಒಂದು ಮಾರ್ಗದರ್ಶನ ಸಿಗುತ್ತೆ. ಎಷ್ಟು ದಿವಸ ಕಷ್ಟಪಡ್ತಾ ಇದೆ, ಏನೋ ಒಂದು ಸಹಾಯ ಅವರಿಂದ ಒಂದು ಇಂಥದ್ದೊಂದು ಸೂಚನೆ, ಅದು ಚೆನ್ನಾಗಿದೆ ಈ ದಿವಸ. ಇನ್ನು ವ್ಯಯ ಇದೆ ಈ ದಿವಸ. ಸ್ವಲ್ಪ ವೃತ್ತಿಯಲ್ಲೂ ಅಷ್ಟೇ ಪರಿಶ್ರಮ, ನಷ್ಟ, ತುಂಬ ಚೆನ್ನಾಗಿ ಕೆಲಸ ಮಾಡಿರ್ತೀರ, ಆದರೆ ಅದು ಕೊನೆಗೆ ಕೆಲಸಕ್ಕೆ ಬರದ ಹಾಗೆ ಹೋಗ್ಬಿಡುತ್ತೆ, ಉಪಯೋಗಕ್ಕೆ ಬರಲ್ಲ. ತುಂಬ ಚೆನ್ನಾಗಿದೆ, ಆದರೆ ಉಪಯೋಗಿಸ್ತಾ ಇಲ್ಲ, ಹಾಗಾಗೋ ಸಾಧ್ಯತೆಗಳು ಹೆಚ್ಚಾಗಿದೆ ಈ ದಿವಸ. ಇನ್ನು ಕಲಾವಿದರಿಗೆ ತುಂಬ ಚೆನ್ನಾಗಿದೆ, ಅನುಕೂಲದ ವಾತಾವರಣ ಇದೆ. ಈ ಕಾಸ್ಟ್ಯೂಮ್ ಮತ್ತು ಈ ಮನೆಯ ಅಲಂಕಾರ, ಯಾವುದನ್ನು ಇಂಟೀರಿಯರ್ ಅಂತೀವೋ ಅಂಥ ಕ್ಷೇತ್ರಗಳಲ್ಲಿರೋರಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಪ್ರಾರ್ಥನೆಗೆ ದಿವಸ ನೋಡಿ, ನರಸಿಂಹ ಪ್ರಾರ್ಥನೆ ಮಾಡಿ. ಸ್ವಲ್ಪ ದೇಹ ತರಚೋದು, ಗಾಯ, ಈ ಥರದ್ದು ಲಕ್ಷಣ ಇದೆ. ಇನ್ನು ಕರ್ಕಟಕ ರಾಶಿಯವರಿಗೆ ರಾಶ್ಯಾಧಿಪತಿ ದ್ವಿತೀಯದಲ್ಲಿದ್ದಾಗ ಸುಗ್ರಾಸ ಭೋಜನ. ಈ ದಿವಸ ಒಳ್ಳೆಯ ಉತ್ಕೃಷ್ಟವಾದ ಯಾವುದೋ ಒಂದು ಸಭೆ ಸಮಾರಂಭ ಇಂಥವುಗಳಿಗೆ ಭಾಗಿಯಾಗಿರ್ತೀರ, ಅಲ್ಲಿ ಒಳ್ಳೆ ಊಟ ಚೆನ್ನಾಗಿದೆ. ಹೆಚ್ಚು ಅಲ್ಲ, ಕಡಿಮೆನೂ ಅಲ್ಲ, ಎಷ್ಟು ಬೇಕೋ ಅಷ್ಟು ಊಟ ಮಾಡೋದು, ತೃಪ್ತಿಯಿಂದ ಊಟ ಮಾಡೋದು, ಆ ಥರದ್ದಿದೆ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಸ್ತ್ರೀಯರಿಗೆ ಕುಟುಂಬದಲ್ಲಿ ಪಾರುಪತ್ಯ ಎಲ್ಲ ನಿಮ್ಮದೇ ಇರುತ್ತೆ, ಎಲ್ಲ ನಿಮ್ಮ ಕೈವಾಡದಲ್ಲೇ ನಡೆದು ಹೋಗುತ್ತೆ, ಆ ಥರ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲೂ ಅಷ್ಟೇ ಹೆಚ್ಚಿನ ಅನುಕೂಲ ಇದೆ. ವಿದೇಶ ವಹಿವಾಟಿನ ಲಾಭ ಚೆನ್ನಾಗಿದೆ. ಕರ್ಕಟಕ ರಾಶಿಯವರಿಗೆ ದಿವಸ ನೋಡಿಪ್ಪ, ದಿವಸ ಏನೋ ಒಂದು ಕೊರತೆ, ಏನೋ ಒಂದು ತೊಡಕು ಹೇಳ್ತಾ ಇದ್ರಿ ಅಂತಂದು ಈ ದಿವಸ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಶುಭ ಫಲ ಇದೆ, ಸಾಧಿಸಿ ಏನನ್ನಾದರೂ. ಪ್ರಾರ್ಥನೆಗೆ ದಿವಸ ಇಷ್ಟ ದೇವತೆ ಆರಾಧನೆ ಮಾಡಿ. ಇನ್ನು ಸಿಂಹರಾಶಿಯವರಿಗೆ ದಿವಸ ಅತಿಯಾದ ವ್ಯಯ ಇದೆ. ಸ್ತ್ರೀಯರಿಗೆ ಹೆಚ್ಚಿನ ಒತ್ತಡ, ಪ್ರೆಷರ್ ಸೂಚಿಸ್ತಾ ಇದೆ. ಮಾನಸಿಕವಾಗಿ ಒತ್ತಡಕ್ಕೊಳಗಾಗ್ತೀರಾ. ಕಾರಣ ಶನೈಶ್ಚರನ ದೃಷ್ಟಿ ಇದೆ. ಹೀಗಾಗಿ ಸ್ವಲ್ಪ ಸಂಗಾತಿಯಲ್ಲೂ ಅಷ್ಟೇ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು, ಸ್ವಲ್ಪ ದೂರ ಇರತಕ್ಕಂಥದ್ದು, ಅಂತರ ಸ್ಪೇಸ್ ಕ್ರಿಯೇಟ್ ಮಾಡ್ಕೊಳ್ತಕ್ಕಂಥದ್ದು, ಈ ಥರದ್ದಿದೆ. ಇನ್ನು ಈ ದಿವಸ ಕೆಲಸದಲ್ಲೂ ಅಷ್ಟೇ ತುಂಬ ಒಳ್ಳೆಯ ಜವಾಬ್ದಾರಿ ಸ್ಥಾನದಲ್ಲಿರ್ತೀರಾ, ಅಲ್ಲಿ ಏನೋ ಸಮಸ್ಯೆಗಳು ಉಂಟಾಗುತ್ತೆ, ತುಂಬ ಪ್ರೆಷರಿಗೆ ಒಳಪಡ್ತೀರಾ, ತುಂಬ ಏನು ಬುದ್ಧಿ ವಿಚಕ್ಷಣಮತಿಯಾಗಿದ್ದರೂ ಅವ್ರಿಗೂ ಸ್ವಲ್ಪ ತೊಡಕು, ಎಂಥ ಸಂದಿಗ್ಧ ವಾತಾವರಣ, ಕ್ಲಿಷ್ಟತೆ ಅಂತೀವಲ್ಲ, ಅದು ಉಂಟಾಗುತ್ತೆ. ಹೀಗಾಗಿ ತಪ್ಪದೇ ನೀವು ಕೂಡ ಗುರು ಸನ್ನಿಧಾನಕ್ಕೆ ಅಥವಾ ಈಶ್ವರ ಸನ್ನಿಧಾನಕ್ಕೆ ನವಧಾನ್ಯ ಸಮರ್ಪಣೆ ಮಾಡಿಬಿಡಿ. ಇನ್ನು ಕನ್ಯಾ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ತುಂಬ ಹೆಚ್ಚಿನ ಅನುಕೂಲ ಫಲ ಇದೆ.
ನಿಮ್ಮ ಅಧಿಕಾರ ಸ್ತರದಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಹೆಚ್ಚಿನ ನಷ್ಟವೂ ಇದೆ. ಲಾಭ ನಿರೀಕ್ಷೆ ಮಾಡ್ತಾಯಿದ್ರೆ ಲಾಭ ಬರಲ್ಲ, ಶ್ರಮ ಜಾಸ್ತಿ, ಹೀಗಾಗುತ್ತೆ. ಸ್ತ್ರೀಯರಿಗೆ ಒತ್ತಡ, ಅಧಿಕವಾದ ಪರಿಶ್ರಮ ಇದೆ ಮತ್ತು ಈ ದಿವಸ ಬಂಧುಗಳಲ್ಲಿ ಸ್ವಲ್ಪ ಅಸಮಾಧಾನ ಸೂಚಿಸ್ತಾ ಇದೆ. ಹುಷಾರಾಗಿ ಎಷ್ಟು ಬೇಕೋ ಅಷ್ಟು ಮಾತಾಡೋದು ಬಹಳ ಒಳ್ಳೆಯದು. ಇನ್ನು ಸಂಗಾತಿಯ ವಿಚಾರದಲ್ಲೂ ಅಷ್ಟೇ ಸ್ವಲ್ಪ ಅಸಮಾಧಾನ ಸೂಚಿಸ್ತಾ ಇದೆ. ಹೀಗಾಗಿ ಪ್ರಾರ್ಥನೆಗೆ ದಿವಸ ವಿಷ್ಣು ಸನ್ನಿಧಾನಕ್ಕೆ ನವಧಾನ್ಯದ ಸಮರ್ಪಣೆ ಮಾಡಿ. ಇನ್ನು ತುಲಾರಾಶಿ, ತುಲಾರಾಶಿಯವರಿಗೆ ಲಾಭದಾಯಕವಾಗಿದೆ. ವೃತ್ತಿಯಲ್ಲಂತೂ ತುಂಬ ಸ್ಥಾನಮಾನಗಳು, ನಿಮಗೆ ವಿಶೇಷವಾದ ಒಂದು ವಾತಾವರಣ ಸೃಷ್ಟಿಯಾಗುತ್ತಲ್ಲಿ. ನಿಮ್ಮ ಕೆಲಸಗಳಿಗೆ ಒಂದು ಮಾನ್ಯತೆ ಸಿಗುತ್ತೆ, ಪ್ರಶಸ್ತಿ ಸಿಗುತ್ತೆ. ಇನ್ನು ಈ ದಿವಸ ಬಂಧು ಮಿತ್ರರ ಸಹಕಾರ ತುಂಬ ಚೆನ್ನಾಗಿದೆ. ಮಕ್ಕಳ ಒಂದು ಒಡನಾಟ, ಅವರ ಒಂದು ವರ್ತನೆ ಇದೆಲ್ಲ ತುಂಬ ಸಹ್ಯವಾಗಿರುತ್ತೆ, ಚೆನ್ನಾಗಿದೆ. ಸಂಗಾತಿಯಲ್ಲೂ ಈ ದಿವಸ ಯಾವುದೇ ಕೊರತೆಗಳು, ಕಿರಿಕಿರಿಗಳು ಇಲ್ಲ. ಹೆಚ್ಚಿನ ಪಾಲು ಚೆನ್ನಾಗಿದೆ. ಅಂದರೆ ಒಂದು ತೊಡಕಿಲ್ಲ ಅಂತಲ್ಲ, ಅಲ್ಲಿ ಅಷ್ಟಮದ ಮಾಂದಿಯಿಂದಾಗಿ ಸ್ವಲ್ಪ ದುಃಖದ ವಾತಾವರಣವೂ ಇರುತ್ತೆ. ಸ್ವಲ್ಪ ಮನಸ್ಸು ಭಾರವಾಗೋ ಲಕ್ಷಣ ಅದು. ಹೀಗಾಗಿ ಅದರ ನಿವಾರಣೆಗೆ ಗುರು ಪ್ರಾರ್ಥನೆ ಮಾಡಿ, ಗುರು ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಗುರು ದರ್ಶನ ಮಾಡಿ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಕೆಲಸ ಕಾರ್ಯಗಳೆಲ್ಲ ಲೀಲಾಜಾಲವಾಗಿ ಮುಗಿಸೋದು ಅಂತೀವ, ಆ ರೀತಿಯಲ್ಲಿ ಸುಲಭವಾಗಿ ಕೆಲಸ ಮುಗಿಸ್ತೀರ. ಸ್ತ್ರೀಯರಿಗೆ ಹೆಚ್ಚಿನ ಮಾನ್ಯತೆ, ಸ್ಥಾನಮಾನ ಇದೆ, ತುಂಬ ಚೆನ್ನಾಗಿದೆ. ಸಪೋರ್ಟ್ ಸಿಗುತ್ತೆ, ಸಹಕಾರಗಳು ಸಿಗ್ತಾ ಹೋಗುತ್ತೆ. ಬಂಧು ಮಿತ್ರರ ಸಹಕಾರ ತುಂಬ ಚೆನ್ನಾಗಿದೆ, ಬುದ್ಧಿಬಲ ಚೆನ್ನಾಗಿದೆ. ಸಂಗಾತಿ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಚೆನ್ನಾಗಿಲ್ಲ ಅಂತಲ್ಲ, ಚೆನ್ನಾಗಿದೆ, ಆದರೆ ಸಂಪೂರ್ಣವಾಗಿಲ್ಲ, ಪೂರ್ಣ ಪ್ರಮಾಣದ ತೃಪ್ತಿ ಇಲ್ಲ. ಆ ರೀತಿಯಲ್ಲಿ ಏನೋ ಒಂದು ಕೊರತೆ, ಅಸಮಾಧಾನ, ಅವರ ಎಡೆಗೆ ಬೇಜಾರಿದೆ. ಇದಕ್ಕೆ ನೀವು ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಕ್ಷೀರಾಭಿಷೇಕ ಇದು ತುಂಬ ಒಳ್ಳೆಯದು ಮಾಡಿಸಿ. ಧನುರಾಶಿಯವರಿಗೆ ದಿವಸ ನಿಮಗೆ ನೋಡಿ, ನಿಮಗೆ ಷಷ್ಠಸ್ಥಾನ ಮತ್ತು ಭಾಗ್ಯಸ್ಥಾನ ಎರಡನ್ನೂ ಗಮನಿಸ್ಕೊಂಡ್ರೆ ಭಾಗ್ಯಸ್ಥಾನ ತುಂಬ ಚೆನ್ನಾಗಿದೆ. ಅಂದರೆ ಚಂದ್ರನಿಂದಾಗಿ ಶುಭ ಕಾರ್ಯಗಳಲ್ಲಿ ಭಾಗವಹಿಸ್ತೀರ, ಕ್ಷೇತ್ರ ದರ್ಶನ ಮಾಡ್ತಕ್ಕಂತಹ ಸಾಧ್ಯತೆ ಇದೆ. ಅಥವಾ ನಿಮ್ಮ ಮನೆಗೆ ಯಾರೋ ಒಬ್ಬ ಮುಖ್ಯಸ್ಥರು, ಒಬ್ಬ ಒಳ್ಳೆಯ ಗಣ್ಯ ವ್ಯಕ್ತಿಗಳು ಬರ್ತಕ್ಕಂತಹ ಸಾಧ್ಯತೆ ಸೂಚಿಸ್ತಾ ಇದೆ. ಬಂಧುಗಳಲ್ಲಿ ಸ್ವಲ್ಪ ಹುಷಾರಾಗಿರಿ, ಅದರಲ್ಲೂ ತಂದೆಯ ಬಂಧುಗಳ ವಿಚಾರ ಸ್ವಲ್ಪ ಹುಷಾರಾಗಿರಿ. ದೇಹಕ್ಕೆ ಈ ದಿವಸ ತರಚೋದು, ಗಾಯ ಆಗೋದು, ಪೆಟ್ಟು ಬೀಳೋದು, ಮೂಗುಪೆಟ್ಟಾಗ್ತಕ್ಕಂಥದ್ದು, ಆ ಥರದ ಸಾಧ್ಯತೆ ಜಾಸ್ತಿ ಇದೆ, ಹುಷಾರು. ಸಾಲದ ಹೊರೆ ಸಾಧ್ಯತೆ ಇದೆ, ಹುಷಾರು. ಇವುಗಳ ಕಡೆ ಗಮನ ತಗೊಳ್ಳಿ. ಉಳಿದ ಹಾಗೆ ಪ್ರಯಾಣದಲ್ಲಿ ಚೆನ್ನಾಗಿದೆ. ಮತ್ತು ಬಹಳ ಮುಖ್ಯವಾಗಿ ಈ ದಿವಸ ಯಾವುದೋ ಒಂದು ಶಾಪಿಂಗ್, ಏನೋ ಖರೀದಿಸಬೇಕು ಅಂತ ಓಡಾಟ, ಅಲೆದಾಟವೂ ಇದೆ ಈ ದಿವಸ. ಈ ಥರದ್ದೆಲ್ಲ ಇದೆ. ಪ್ರಾರ್ಥನೆಗೆ ಈ ದಿವಸ ಶಿವಕವಚವನ್ನು ಹೇಳ್ಕೊಳ್ಳಿ. ಮಕರ ರಾಶಿಯವರಿಗೆ ದಿವಸ ನಷ್ಟತೆ ಇದೆ. ಸಂಗಾತಿಯ ವಿಚಾರದಲ್ಲಿ ಸ್ವಲ್ಪ ನಷ್ಟ, ಕಷ್ಟ, ಅಳು ಇದೆಲ್ಲ ಇದೆ. ವ್ಯಾಪಾರದಲ್ಲೂ ಅಷ್ಟೇ ತುಂಬ ಪ್ರಮಾಣದ ನಷ್ಟವನ್ನು ಸೂಚಿಸ್ತಾ ಇದೆ. ಬುದ್ಧಿಯೂ ಸ್ವಲ್ಪ ವೀಕಾಗಿರುತ್ತೆ ಈ ದಿವಸ. ಮಕ್ಕಳ ವಿಚಾರದಲ್ಲೂ ಮನಸ್ಸಿಗೆ ಅಸಮಾಧಾನ ಸೂಚಿಸ್ತಾ ಇದೆ. ಈ ದಿವಸ ಸ್ವಲ್ಪ ಮಂಕಾಗಿರ್ತೀರ ಈ ದಿವಸ. ಇದರ ನಿವಾರಣೆಗೆ ಶಿವಸನ್ನಿಧಾನದಲ್ಲಿ ಪ್ರಾರ್ಥನೆ, ಶಿವನಿಗೆ ಬಿಲ್ವಾರ್ಚನೆ ಮಾಡಿಸಿ. ಇನ್ನು ಕುಂಭರಾಶಿ, ಕುಂಭರಾಶಿಯವರಿಗೆ ದಿವಸ ಸಂಗಾತಿಯಲ್ಲಿ ಸಾಮರಸ್ಯ ತಕ್ಕ ಮಟ್ಟಿಗಿರುತ್ತದೆ. ವ್ಯಾಪಾರದಲ್ಲೂ ಅಷ್ಟೇ ಒಂದು ಸಮ ಪ್ರಮಾಣದಲ್ಲಿ ಸಾಗುತ್ತೆ. ಸ್ವಲ್ಪ ಸಾಲದ ಹೊರೆ ಜಾಸ್ತಿ ಆಗಬಹುದು. ವ್ಯಾಪಾರಿಗಳಿಗೆ ಸಾಲ ಮಾಡಿ ತಂದು ಹಾಕಿ ಇನ್ವೆಸ್ಟ್ ಮಾಡಿದೆ ಅನ್ನೋ ರೀತಿಯಲ್ಲಿ ಆಗಿಬಿಡುತ್ತೆ, ಹುಷಾರು. ಪ್ರಯಾಣದಲ್ಲಿ ತೊಂದರೆ ಸೂಚಿಸ್ತಾ ಇದೆ. ಬಂಧುಗಳಲ್ಲಿ ತುಂಬ, ತಾಯಿ ಬಂಧುಗಳಲ್ಲಿ ಅಸಮಾಧಾನ ಸೂಚಿಸ್ತಾ ಇದೆ, ಹುಷಾರು. ಹೃದಯ ಭಾಗದಲ್ಲಿ ಸ್ವಲ್ಪ ತೊಂದರೆಗಳಾಗುವ ಸಾಧ್ಯತೆ ಇದೆ, ಹುಷಾರು. ಪ್ರಾರ್ಥನೆಗೆ ದಿವಸ ಆದಿತ್ಯ ಹೃದಯ ಹೇಳ್ಕೊಳ್ಳಿ. ಮೀನರಾಶಿಯವರಿಗೆ ಈ ದಿವಸ ನಿಮಗೆ ಭಯದ ವಾತಾವರಣ ಇದೆ. ಸ್ವಲ್ಪ ನಿಮಗೆ ಜೊತೆಗೆ ಅಚಾನಕ್ಕಾಗಿ ಬರತಕ್ಕಂತಹ ಸಮಸ್ಯೆಗಳು ನಿಮ್ಮನ್ನು ಬಾಧಿಸುತ್ತೆ, ಸಡನ್ನಾಗಿ ಬರತಕ್ಕಂತಹ ಸಮಸ್ಯೆಗಳು. ಮತ್ತು ಈ ದಿವಸ ಚಂದ್ರನೂ ನಿಮಗೆ ಷಷ್ಠದಲ್ಲಿದ್ದಾನೆ. ಹೀಗಾಗಿ ಸ್ತ್ರೀಯರಿಗೆ ಸಾಲದ ಬಾಧೆ, ಶತ್ರುಗಳ ಭಯ, ಒಂಥರ ಭಯದ ವಾತಾವರಣ ಇದೆ ಈ ದಿವಸ. ಸಂಗಾತಿಯಲ್ಲೂ ಅಷ್ಟೇ ಅಸಮಾಧಾನದ ಲಕ್ಷಣ ಸೂಚಿಸ್ತಾ ಇದೆ. ವೃತ್ತಿಯಲ್ಲೂ ಅಷ್ಟೇ ಕರ್ಮಾಧಿಪತಿ ಜೊತೆ ಇದರ ಮಂದಿ. ಹೀಗಾಗಿ ಸ್ವಲ್ಪ ಕಿರಿಕಿರಿಯೇ ಇದೆ ಈ ದಿವಸ. ನೀವು ಕೂಡ ಈಶ್ವರ ಸನ್ನಿಧಾನಕ್ಕೆ ಒಂದು ನವಧಾನ್ಯ ಸಮರ್ಪಣೆ ಮಾಡೋದು ತುಂಬ ಒಳ್ಳೆಯದು. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಓಂ ಆದಿದೇವಾಯ ನಮಃ, ಈ ಮಂತ್ರ ಹೇಳ್ಕೊಳ್ಳಿ. ಶಾಸ್ತ್ರಿಗಳೇ, ಇವತ್ತಿನ ದಿನ ವಿಶೇಷತೆ 12 ರಾಶಿಗಳ ಫಲಾಫಲ ಜೊತೆಗೆ ವೀಕ್ಷಕರು ಕೇಳಿರೋ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ.
ವೀಕ್ಷಕರೇ, ನೀವು ಕೂಡ ನಿಮ್ಮ ಜಾತಕವನ್ನು ಪರಿಶೀಲಿಸ್ಕೊಳ್ಬೇಕು ಅಥವಾ ತಮಗೆ ಏನಾದರೂ ಸಮಸ್ಯೆಗಳು ಇದ್ದರೆ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ನಂಬರ್ಗೆ ತಮ್ಮ ಜನ್ಮ ದಿನಾಂಕ ಹಾಗೂ ಹುಟ್ಟಿದ ಸಮಯದ ವಿವರವನ್ನು ಕಳಿಸಿದರೆ ಶಾಸ್ತ್ರಿಗಳು ಸೂಕ್ತ ಪರಿಹಾರವನ್ನು ಒದಗಿಸ್ತಾರೆ. ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.